ಅಧಿಕಾರದ 25ನೇ ಮಂಗಲ ಕಲಶ. ಯತ್ಸನ್ನಾಶಮುಪೈತಿ ತನ್ನದಿಯತಂ ವ್ಯಕ್ತೇತಿ ವಸ್ತು ಸ್ಥಿತಿ ಜ್ಞಾನಂ ಸತ್ಸ್ವಯಮೇವ ತತ್ಕ್ರಿಯತಃ ಸ್ರಾತಂ ಕಿಮಸ್ಯಾಪರಂ ಅಸ್ಯಾತ್ರಾಣಮತೋ ನ ಕಿಂಚನ ಭವೇತ್ ತದ್ವಿಕೃತೋ ಜ್ಞಾನಿನೋ ನಿಶ್ಶಂಕಃ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂಜತಿ. ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಸ್ವರೂಪವನ್ನು 3 ಕಾಲದಲ್ಲಿ ಅನುಭವಿಸುತ್ತಾನೆ, ಆಸ್ವಾದಿಸುತ್ತಾನೆ. ಹೇಗಿದೆ ಜ್ಞಾನವು? ನಿರಂತರ ವರ್ತಮಾನವಿದೆ. ಮತ್ತೆ ಹೇಗಿದೆ ಜ್ಞಾನವು? ಅನಾದಿ ನಿಧನವಿದೆ. ಮತ್ತೆ ಹೇಗಿದೆ? ಯಾವುದೇ ಕಾರಣವಿಲ್ಲದೆ ದ್ರವ್ಯರೂಪವಿದೆ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ಯಾರಾದರೂ ನನ್ನ ರಕ್ಷಕರಿದ್ದಾರೋ ಅಥವಾ ಇಲ್ಲವೋ ಎಂಬ ಭಯದಿಂದ ರಹಿತನಿದ್ದಾನೆ. ಯಾವ ಕಾರಣದಿಂದ? ಸಮ್ಯಕ್ ದೃಷ್ಟಿ ಜೀವನಿಗೆ ನನ್ನನ್ನು ರಕ್ಷಣೆ ಮಾಡುವಂಥವರು ಯಾರಾದರೂ ಇದ್ದಾರೆಯೋ ಅಥವಾ ಇಲ್ಲವೋ ಎಂಬ ಭಯವು ಎಲ್ಲಿಂದ ಇರುವುದು ಎಂದರೆ ಇರುವುದಿಲ್ಲ. ಆ ಕಾರಣದಿಂದ ಜೀವ ವಸ್ತುವಿನ ಅರಕ್ಷತೆಯ ಭಯವು ಪರಮಾಣು ಮಾತ್ರವೂ ಕೂಡ ಇರುವುದಿಲ್ಲ. ಯಾವ ಕಾರಣದಿಂದ ಇರುವುದಿಲ್ಲ? ಯಾವುದು ಸತ್ತಾಸ್ವರೂಪ ವಸ್ತು ಇದೆ ಅದಂತೂ ಎಂದೂ ವಿನಾಶಕ್ಕೆ ಪ್ರಾಪ್ತವಾಗುವುದಿಲ್ಲ. ಇದರಿಂದಾಗಿ ಅವಶ್ಯವಾಗಿಯೇ ವಸ್ತುವಿನ ಅವಿನಶ್ವರತೆಯು ಪ್ರಕಟವಿದೆ. ನಿಶ್ಚಯದಿಂದ ಹೀಗೆ ಇರುವಂಥ ಜೀವದ ಶುದ್ಧ ಸ್ವರೂಪವು ಅದು ಸಹಜವಾಗಿಯೇ ಸತ್ತಾ ಸ್ವರೂಪವಿದೆ. ಆ ಕಾರಣದಿಂದ ಜೀವದ ಸ್ವರೂಪವನ್ನು ಯಾವುದೇ ದ್ರವ್ಯಾಂತರದ ಮೂಲಕ ರಕ್ಷಣೆ ಮಾಡಲಾಗುವುದಿಲ್ಲ. ಭಾವಾರ್ಥವು ಈ ಪ್ರಕಾರ ಇದೆ. ಎಲ್ಲ ಜೀವರುಗಳಿಗೆ ನನ್ನ ರಕ್ಷಕರು ಯಾರಾದರೂ ಇದ್ದಾರೋ ಅಥವಾ ಇಲ್ಲವೋ ಎಂಬ ಭಯವು ಉತ್ಪನ್ನವಾಗುತ್ತದೆ. ಆದರೆ ಇಂಥ ಭಯವು ಸಮ್ಯಕ್ ದೃಷ್ಟಿ ಜೀವನಿಗೆ ಇರುವುದಿಲ್ಲ. ಕಾರಣವೇನೆಂದರೆ ಶುದ್ಧ ಜೀವಸ್ವರೂಪವು ಸಹಜವಾಗಿಯೇ ಶಾಶ್ವತವಿದೆ ಎಂದು ಅವನು ಅನುಭವ ಮಾಡುತ್ತಾನೆ. ಅವನ ರಕ್ಷಣೆಯನ್ನು ಯಾರು ತಾನೇ ಮಾಡಬಲ್ಲರು? ಜೀವದ ಯಾವ ಸ್ವರೂಪ ಶುದ್ಧ ಸ್ವರೂಪ ಸಹಜವಾಗಿಯೇ ಶಾಶ್ವತವಿದೆ ಅನ್ನುವಂಥ ಅನುಭವ ಯಾವ ಜೀವ ಮಾಡ್ತಾರೋ ಆ ಜೀವರುಗಳಿಗೆ ಭಯ ಎಲ್ಲಿಂದಲೂ ಸಾಧ್ಯ ಇದೆ. ಏನೇ ಹೇಳಿದ್ರೂ ಯಾವುದರದೇ ಚರ್ಚೆ ನಡೆದ್ರೂ ಕೂಡ ಧರ್ಮ, ಸುಖ, ಬಂಧನದಿಂದ ಪರವಶತೆಯಿಂದ ಬಿಡುಗಡೆ ಹೊಂದುವ ಮಾರ್ಗ, ಯಾವ ಪರಕೃತ ದುಃಖ ಇದೆ, ಸಂಯೋಗಕೃತ ದುಃಖ ಇದೆ, ದೇಹಕೃತ, ಕರ್ಮಕೃತ, ಮಾನಸಿಕ, ಶಾರೀರಿಕ ಯಾವ ದುಃಖ ಇದಾವೆಯೋ ಅದೇ ದುಃಖಗಳ ಅನಂತ ಇದ್ದಾವೆ. ದುಃಖಗಳ ಅನಂತ ಇದ್ದ ನಂತರ ಅದಕ್ಕೆ ತಕ್ಕ ಹಾಗೆ ಕಾರಣಗಳು ಕೂಡ ಅನಂತ ಇದ್ದಾವೆ. ಆದರೆ ಸುಖದೊಳಗೆ ಪ್ರಕಾರ ಇಲ್ಲ. ಇಂದ್ರಿಯ ಸುಖ ಅನ್ನುವಂಥದ್ದೊಂದ ಮತ್ತು ಅತೀಂದ್ರಿಯ ಸುಖ ಅನ್ನುವಂಥದ್ದೊಂದ. ಕಾಲಕ್ಕೆ ಸಂಬಂಧಿಸಿದ ಚತುರ್ಥ ಕಾಲದ ಸುಖ ಒಂದ, ಪಂಚಮ ಕಾಲದ ಸುಖ ಒಂದ. ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ದೇವಲೋಕದ ಸುಖ ಒಂದು ಪ್ರಕಾರ, ಮನುಷ್ಯ ಲೋಕದ ಸುಖ ಒಂದು ಪ್ರಕಾರ, ಸಿದ್ಧಲೋಕದ ಸುಖ ಒಂದು ಪ್ರಕಾರ. ಹೀಗೆ ಇಲ್ಲ. ದುಃಖದೊಳಗೆ ಪ್ರಕಾರ ಇದೆ. ಯಾವ ದುಃಖದೊಳಗೆ ಪ್ರಕಾರ ಇದೆ? ಸ್ವರ್ಗದ ದೇವನ ದುಃಖ ಬೇರೆ ಇದೆ, ಮನುಷ್ಯನ ದುಃಖ ಬೇರೆ ಇದೆ. ಪಂಚಮ ಕಾಲದ ಜೀವನ ದುಃಖ ಬೇರೆ ಇದೆ, ಚತುರ್ಥ ಕಾಲದ ಜೀವರುಗಳ ದುಃಖ ಬೇರೆ, ತಿರಿಯಂಚಗಳ ದುಃಖ ಬೇರೆ ಇದೆ, ಮನುಷ್ಯನ ದುಃಖ ಬೇರೆ ಇದೆ. ಅದರಲ್ಲೇ ಕೂಡ ಬಾಲ್ಯಾವಸ್ಥೆಯ ದುಃಖ ಬೇರೆ ಇದೆ,
ತಾರುಣ್ಯಾವಸ್ಥೆಯ ದುಃಖ ಬೇರೆ ಇದೆ, ವೃದ್ಧಾವಸ್ಥೆಯ ದುಃಖ ಬೇರೆ ಇದೆ, ರೋಗದ ದುಃಖ ಬೇರೆ ಇದೆ. ಹಾಗಾದ್ರೆ ಇಲ್ಲಿ ನಿಷ್ಕರ್ಷೆ ಏನು ಹೊರಡ್ತಿದೆ ಅಂತಂದ್ರೆ, ದುಃಖ ನಾನಾ ಪ್ರಕಾರದ್ದು ಇದಾವಂದ ಮೇಲೆ ಅದರ ಕಾರಣ ಕೂಡ ನಾನಾ ಪ್ರಕಾರದ್ದು ಇದ್ದಾವೆ. ಸುಖ ನಾನಾ ಪ್ರಕಾರದ್ದೇ ಇಲ್ಲ, ಸುಖ ಒಂದೇ ಪ್ರಕಾರದ್ದೇ ಇದೆ. ಆ ಸುಖ ಅತೀಂದ್ರಿಯ ನಿರಾಕುಲ ಶಾಂತಿಯ ಸಂವೇದನೆ ಇದೆ. ಮತ್ತು ಅದರ ಕಾರಣ ಆ ಶುದ್ಧ ಸ್ವರೂಪದ ಅನುಭವ. ಸುಖದ ಕಾರಣನೂ ಒಂದೇ ಇದೆ, ಸುಖದ ಸ್ವರೂಪನೂ ಒಂದೇ ಇದೆ. ಆ ಒಂದನ್ನು ಬಿಟ್ಟ ನಾವು ಎಲ್ಲವನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ, ಪ್ರಯೋಗ ಮಾಡ್ತಾ ಇದ್ದೇವೆ, ಉಪದೇಶ ಮಾಡ್ತಾ ಇದ್ದೇವೆ, ಉಪದೇಶ ಕೇಳ್ತಾ ಇದ್ದೇವೆ, ಅನುಸರಣೆ ಮಾಡ್ತಾ ಇದ್ದೇವೆ, ಅವಲೋಕನೆ ಮಾಡ್ತಾ ಇದ್ದೇವೆ. ಆ ಒಂದನ್ನು ಬಿಟ್ಟು ಉಳಿದ ಎಲ್ಲವನ್ನು ಎಷ್ಟು ಬಾರಿ ಅನಂತ ಬಾರಿ ಅರಿವಿ. ಇದರದ ಮರ್ಮ ಯಾವ ಜೀವನಿಗೆ ತಿಳಿದು ಬರ್ತಿದೆಯೋ ಆ ಜೀವ ಆ ದುಃಖ ಸಾಗರದೊಳಗ ಉಳಿಯೋದು ಸಾಧ್ಯವೇ ಇಲ್ಲ. ದುಃಖದ ಕಾರಣಗಳನ್ನು ತನ್ನವನ್ನಾಗಿಸಿಕೊಳ್ಳೋದು ಸಾಧ್ಯವೇ ಇಲ್ಲ. ಆದರೆ ಇದರ ಮರ್ಮ ತಿಳಿಯೋದು ಬಹಳ ಕಠಿಣ ಇದೆ. ಅರೆ, ಗೃಹತ್ಯಾಗಿ ಆಯಿತು, ಮುನಿದೀಕ್ಷೆಯ ಅಂಗೀಕಾರ ಆಯಿತು, ಆಗಮದಲ್ಲಿ ಯಾವ ಪ್ರಕಾರ ಹೇಳಿದಾರೋ ಅದೇ ಪ್ರಕಾರದ ಮುನಿ ಜೀವನ ಲಕ್ಷಾಂತರ ವರ್ಷಗಳವರೆಗೆ ಜೀವಿಸಿದ್ದಾಯಿತು. ಅದರೊಳಗೆ ಯಾವ ಪ್ರಕಾರದ ಚ್ಯುತಿ ಬರದೇ ಇರುವ ಹಾಗೆ ಆಚರಣೆ ಮಾಡಿದ್ದಾಯಿತು. 11 9 ಪೂರ್ವದೊಳಗೆ ಯಾವ ಪ್ರಕಾರ ಹೇಳಿದಾರೋ ಅದೇ ಪ್ರಕಾರ ತಿಳಿದದ್ದಾಯಿತು. ಜಿನೇಂದ್ರ ದೇವರನ್ನ 3 ಲೋಕದ ಅಧಿಪತಿ ವೀತರಾಗ ಸರ್ವಜ್ಞ ಅಂಥೇಳಿನ ತಿಳಿದದ್ದಾಯಿತು. ದಿಗಂಬರ ಮಹಾಮುನಿಗಳನ್ನು ವೀತರಾಗತೆಯ ಆರಾಧಕರ ಅಂಥೇಳಿನ ತಿಳಿದದ್ದಾಯಿತು. ಭವಾಂತರಗಳಲ್ಲಿ ಈ ಭವದಲ್ಲೇನು ಮಾತಲ್ಲ, ಈ ಭವದಲ್ಲಂತೂ ತಿಳಿದೇ ಇಲ್ಲ, ಪ್ರಶ್ನೆನೇ ಇಲ್ಲ. ಯಾರಿಗೆ ಏನು ಅನ್ನಿಸ್ತಿದೆ ಅದು ಅವರವರಿಗೆ ಸೀಮಿತರೆ, ತಿಳಿದೇ ಇಲ್ಲ. ತಿಳಿದದ್ದು ಭವಗಳ ಹೋಗಿದವ್ರೆ. ತಿಳಿದದ್ದು ಏನು ತಿಳಿದದ್ದು? ವೀತರಾಗ ದೇವರ ಗ್ರಂಥಗಳು ಸಿದ್ಧಾಂತ ಶಾಸ್ತ್ರವನ್ನು ತಿಳಿದದ್ದು. ಹೇಗಿದಾವೆಯೋ ಹಾಗೆ ತಿಳಿದದ್ದು. ಕಠಿಣ ಇದೆ ಅಂದರೆ ತಿಳಿಯೋದ. ಬಹಿರ್ಮುಖ ಜ್ಞಾನಕ್ಕೆ ಬಾಹ್ಯದೊಳಗೆ ಯಾವ ವಿಷಯ ಇದೆಯೋ ಅದನ್ನು ತಿಳಿಯೋದ ಸುಲಭ ಸಾಧ್ಯ ಇದೆ, ಇಚ್ಛೆ ಇದ್ದರೆ. ಹಾಗೆ ತಿಳಿದಾಗಿದೆ. ಅದರ ಆಂತರ್ಯದ ವಿಷಯದ ಕಡೆಗೆ ಹೋಗಲೇ ಇಲ್ಲ ಅನಂತ ಕಾಲದೊಳಗ. ಈ ಭವದಲ್ಲಿ ಆಗಿರುವ ಲಾಭ ಏನಂತಂದ್ರೆ ಆ ಬಹಿರ್ಮುಖ ಜ್ಞಾನದೊಳಗೂ ಕೂಡ ಆ ಬಾಹ್ಯದ ವಿಷಯಗಳನ್ನು ಸರಿಯಾಗಿ ತಿಳಿದಿಲ್ಲ ಅನ್ನೋದು ಪರಮ ಸತ್ಯ ಮಾತಿದೆ. ಆ ಸತ್ಯಕ್ಕೆ ಯಾವುದೇ ಪ್ರಕಾರದ ವಿರೋಧ ಇತ್ತು ಅಂತಂದ್ರೆ ಅದು ನಮ್ಮ ಶುದ್ಧಾತ್ಮನ ವಿರೋಧನೇ ಇದೆ. ಮತ್ತು ಅದರಿಂದ ನಮ್ಮ ಶುದ್ಧಾತ್ಮನೇ ಇನ್ನಷ್ಟು ಕಾಲ ಮತ್ತಷ್ಟು ಕಾಲ ಮಗದಷ್ಟು ಕಾಲ ಭವದೊಳಗ ಪರಾಧೀನತೆಯನ್ನು ದುಃಖ ಅನುಭವಿಸೋದು. ಏನು ತಿಳಿದಿದ್ದೇವೆ ಹೇಳ್ರಿ? ದೇವನ ಸ್ವರೂಪ ತಿಳಿದಿದ್ದೇವೆ ಅಂತ ಹೇಳೋದಲ್ಲ, ನಿಮಗೆ ನೀವು ಹೇಳ್ರಿ. ಗುರುವಿನ ಸ್ವರೂಪ ತಿಳಿದಿದ್ದೇವೆ, ಜೀವದ ಸ್ವರೂಪ ತಿಳಿದಿದ್ದೇವೆ. ಜೀವ ದೇಹದಿಂದ ಭಿನ್ನ ಇದ್ದಾನೆ ಅನ್ನೋದು ತಿಳಿದಿದ್ದೇವೆನ್ರಿ? ಇಲ್ಲ. ತಿಳಿದಿದ್ರ ಆ ಮೈ ಮೇಲಿನ ಚರ್ಮ ಸುಲದೆಯನ್ನು ಕ್ಷಾರಯುಕ್ತ ಜಲವನ್ನು ಸೇಚನೆ ಮಾಡಿದರೋ ಸಿಂಪಡಿಸಿದರೋ ಆವಾಗ ಯಾವ ಪ್ರಕಾರ ಅವನು ವಿಕಲ್ಪನ ಮಾಡಲಿಲ್ಲಲ್ಲ, ಹಾಗೆ ನಾವು ಪ್ರಾಪ್ತ ಪ್ರಸಂಗದೊಳಗ ಆ ಮಾತನ್ನು ತಿಳಿದಿದ್ದೇ ಆದ್ರೆ ಹಾಗೇ ವರ್ತಿಸ್ತಿದ್ದೇವೆ. ಇದರೊಳಗೆ ಯಾವ ಪ್ರಕಾರದ ತರತಮತೆಯ ಮಾತೇ ಇಲ್ಲ. ನಾವೇನು ತಿಳಿದಿದ್ದೇವೆ? ನಿಜ
ನಿಜವಾಗಿ ಲಜ್ಜೆ ಪಟ್ಕೊಳ್ಳುವಂಥ ಮಾತಿದೆ, ಖೇದ ಪಟ್ಕೊಳ್ಳುವಂಥ ಮಾತಿದೆ. ಜೀವನ ಹೋಗ್ತಾ ಇದೆ. ತಿಳಿಲಿಲ್ಲ, ತಿಳಿಯುವ ಸಲುವಾಗಿ ಜೀವನಿತ್ತು. ತಿಳಿಯುವ ಸ್ವರೂಪದ ನಿರ್ಣಯ ಮಾಡುವ ಸಲುವಾಗಿ ಜೀವನಿತ್ತು. ತಿಳಿಯುವ ಸ್ವರೂಪದೊಳಗೆ ಉಳಿಯುವ ಸಲುವಾಗಿ ಜೀವನಿತ್ತು. ಹೀಗೆ ಉತ್ತರೋತ್ತರ ಜೀವನ ಒಂದು ಜ್ಞಾನಮಯ ಆಗುವ ಸಲುವಾಗಿ ಇತ್ತು. ಆದರೆ ನಾವು ಆ ಜ್ಞಾನವನ್ನು ನಿರಂತರ ಪ್ರಗಟ ಜ್ಞಾನವನ್ನು ಅಜ್ಞಾನಮಯ ಮಾಡ್ತಾ ಇದ್ದೇವೆ. ಅವಲಂಬನೆ ಶಾಸ್ತ್ರದ ಇದ್ದ ಹಾಗೆ ಆಭಾಸ ಆಗ್ತಾ ಇದೆ. ಆಭಾಸ ಆಗ್ತಾ ಇದೆ. ಬಹಿರ್ಮುಖ ಜ್ಞಾನದೊಳಗ ಶಾಸ್ತ್ರದಲ್ಲಿ ಹೇಳಿರುವಂಥ ಆತ್ಮನ ಸ್ವರೂಪ ನಮ್ಮ ಬಹಿರ್ಮುಖ ಜ್ಞಾನದೊಳಗ ಎಷ್ಟು ತಿಳುವಳಿಕೆಯೊಳಗೆ ಬಂದಂತೆ ಇದೆ. ದೇಹದಿಂದ ಭಿನ್ನ, ಸಂಯೋಗದಿಂದ ಭಿನ್ನ, ಉದಯದಿಂದ ಭಿನ್ನ, ರಾಗಾದಿ ವಿಕಾರಗಳಿಂದ ಭಿನ್ನ. ಅರೆ ಅನುಭವನ ಮಾಡೋದು ಬೇಕಿಲ್ರಿ. ಅದರ ಅನುಭವ ಮಾಡೋದು ವಿನಃ ಕಾರ್ಯ ಅಂತೂ ಆಗುವುದಿಲ್ರಿ. ಅನುಭವನ ಮಾಡೋದು ಬೇಕಿಲ್ಲ. ಅದರ ತಿಳುವಳಿಕೆ ಎಷ್ಟಾಗಿದೆ ನಮಗೆ. ದೇಹದಿಂದ ಭಿನ್ನ, ಜ್ಞಾನಮಯ ಚೈತನ್ಯ ಸ್ವರೂಪ. ಅರೆ ದಿನ ಕೇಳ್ತೇವೆ, ಓದುತ್ತೇವೆ. ಅದರ ಬಹಿರ್ಮುಖ ಜ್ಞಾನದೊಳಗೆ ಎಷ್ಟು ವಿಶ್ವಾಸ ಆಗಿದೆ. ನಾನು ಚೈತನ್ಯ ಸ್ವರೂಪದ ಅರೂಪಿ ಜೀವ ತತ್ವ ಇದ್ದೇನೆ. ಈ ದೇಹದಿಂದ, ಈ ಸಂಯೋಗದಿಂದ ನನಗೆ ಯಾವುದೇ ಪ್ರಕಾರದಿಂದ ಲಾಭ ಹಾನಿ ಆಗುವಂಥದ್ದು ಇಲ್ಲ. ಈ ದೇಹದ ಕಾರ್ಯವನ್ನು, ಈ ಸಂಯೋಗದ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಇದರದ ಈ ಒಂದು ಭಿನ್ನತೆಯ ಜ್ಞಾನದ ಮೂಲಕ ಎಷ್ಟು ವಿಶ್ವಾಸ ಆಗಿದೆ. ಒಳಗೆ ಕೇಳಿ ನೋಡೋದ, ಮನಸ್ಸಿದ್ರೆ ಕೇಳೋದ. ಇಲ್ಲ ಆಗಿದೆ, ನನ್ನ ಕಾರ್ಯ ಅಂತೂ ಆಗಿದೆ, ನಾನು ಎಲ್ಲ ತಿಳ್ಕೊಂಡಿದ್ದೇನೋ ಅಂಥೇಳಿ ಅಂದ್ರೆ ಅದಕ್ಕೂ ಯಾವ ಪ್ರಕಾರ ಯಾರದ್ದೂ ಅಭ್ಯಂತರ ಇಲ್ಲ. ಸರ್ವಜ್ಞ ಪ್ರಭುಗಳದ್ದು ಇಲ್ಲ, ಕರ್ಮದ್ದೂ ಇಲ್ಲ, ಶಾಸ್ತ್ರ ಸಂಯೋಗದ್ದಂತೂ ಇಲ್ಲವೇ ಇಲ್ಲ. ನಾನು ಯಾವ ರೀತಿ ತಿಳಿತಾ ಇದ್ದೇನೆ, ಆ ತಿಳಿಯುವಿಕೆಯ ಮೇಲೆ ಒತ್ತಡ ಯಾರದ್ದಿದೆ? ಯಾರೂ ಇಲ್ಲ. ನಾನಾಗಿ ಇಲ್ಲೇನು ಹೇಳಿದ್ರಲ್ಲ, ಯಾವುದೇ ಕಾರಣವಿಲ್ಲದೆ ದ್ರವ್ಯ ರೂಪ ಇದೆ. ಹೇಗಿದೆ ಜ್ಞಾನ ಅಂಥೇಳಿ ಕೇಳಿದ ನಂತರ ಯಾವುದೇ ಕಾರಣ ಇಲ್ಲದನ್ನ ದ್ರವ್ಯ ರೂಪ ಇದೆ ಅಂಥೇಳಿ ಹೇಳಿದ್ರಲ್ಲ, ಅದೇ ಪ್ರಕಾರ ಮಿಥ್ಯಾದೃಷ್ಟಿಯ ಜ್ಞಾನ ಯಾವುದೇ ಕಾರಣ ಇಲ್ಲದನ್ನ ವಿಕೃತ ಆಗ್ತಾ ಇದೆ. ಯಾವ ಕಾರಣ ಇಲ್ಲ. ಕರ್ಮದ ಕಾರಣದಿಂದಲ್ಲ, ಇಲ್ಲ, ಕರ್ಮದ ಕಾರಣದಿಂದಲ್ಲ, ಸಂಯೋಗದ ಕಾರಣದಿಂದಲ್ಲ, ಕಾಲಕ್ಷೇತ್ರಗಳ ಕಾರಣದಿಂದಲ್ಲ. ಯಾವುದೇ ಕಾರಣ ಇಲ್ಲದನ್ನ ನಮ್ಮ ಜ್ಞಾನ ವಿಕೃತ ಆಗ್ತಾ ಇದೆ. ಪರವನ್ನು ನಾನು ಅಂಥೇಳಿ ಮನ್ನಿಸ್ತಾ ಇದೆ. ಪರದೊಳಗೆ ಸುಖ ಅನುಭವ ಮಾಡ್ತಾ ಇದ್ದೀರಿ. ಅನುಭವ ಯಾವ ಪ್ರಕಾರ ಭೂತಕಾಲದೊಳಗ ಯಾವುದೋ ಒಂದು ಪದಾರ್ಥದ ಸೇವನೆಯೊಳಗೆ ಸಿಹಿ ಅಥವಾ ಕಹಿ, ಇಷ್ಟ ಅಥವಾ ಅನಿಷ್ಟದ ಅನುಭವ ಆಗಿದೆ ಅಲ್ಲ, ಅದು ಭೂತಕಾಲದೊಳಗಾಗಿದೆ. ಅದರ ವರ್ತಮಾನದೊಳಗೂ ಕೂಡ ಅದರ ಸ್ಮರಣೆ ಆಗ್ತಾ ಇದ್ದ ಹಾಗೆ ಅದರ ಅನುಭವ ಆಗ್ತಿದೆ. ಅದರ ಆ ಅನುಭವ ಸತ್ತಿದೆ ಅಂದ್ರೆ, ಅದರ ಆ ಅನುಭವಕ್ಕೆ ಆಧಾರ ಸತ್ಯ ಇದೆ ಅಥವಾ ಇಲ್ರಿ ಹಿಂದಿನ ಅನುಭವ. ಅರೆ ಹಾಗೆ ಈ ಜೀವಕ್ಕ ನಿರಂತರ ಯಾವುದೇ ಕಾರಣ ಇಲ್ಲದನ್ನ ಇದು ನಂದ, ಇದು ಹೀಗಿರಬಾರ್ದು. ಈ ಪ್ರಕಾರದ ಜ್ಞಾನದ ವಿಕೃತ ದಶೆಗೆ ಕಾರಣ ಏನಿದೆ? ಈ ಕಾರಣವನ್ನು ಕಂಡುಹಿಡಿಯೋದು. ವಿಕೃತ ದಶೆ ಇದೆ ಅಂಥೇಳಿ ನಮಗೆ ಯಾವಾಗ ಭಾಸ ಆಗ್ತಿದೆಯಲ್ಲ, ಆವಾಗ ಅದಕ್ಕೆ ಕಾರಣ ಏನ ಅಂತ ಕಂಡುಹಿಡಿಯೋದು. ಆ ವಿಕೃತಿಯೊಳಗೂ ಕೂಡ ನಮಗದ ಯೋಗ್ಯನೇ ಇದೆ ಅಂಥೇಳಿ ಸಮಾಧಾನದ ಭಾವಿತ್ತು ಅಂತಂದ್ರೆ ಈ ಭವದಲ್ಲಿ ಆ ಕಾರ್ಯ ಆಗೋದು ಸಾಧ್ಯ ಇಲ್ಲ. ಎಷ್ಟು ಧೈರ್ಯಶಾಲಿ ಇದ್ದೇವೆ ನಾವು. ಅನಂತ 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 ತೀರ್ಥಂಕರರು ಹೇಳಿಕೊಟ್ರೆ. ಏನು ಹೇಳಿಕೊಟ್ರು?
ನಿನಗ ದೇಹಕ್ಕ ಅಥವಾ ದೇಹ ಮೊದಲಾದ ಯಾವುವು ಪದಾರ್ಥಗಳಿಗೆ ನಿನ್ನದ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವು ಯಾವ ನಿನ್ನ ಸುಖ ದುಃಖದೊಳಗೆ ಸ್ವಲ್ಪ ಮಾತ್ರ ಕೂಡ ಕಾರಣ ಇಲ್ಲ. ಅನಂತ ತೀರ್ಥಂಕರರ ಹೇಳಿಕೊಟ್ಟರು ಅನಂತಾನಂತ ಜೀವರುಗಳ ಅದರ ಅನುಸರಣೆ ಮಾಡಿ ಹೊರಟು ಹೋದರೆ. ಆದರೆ ಎಷ್ಟು ಧೈರ್ಯಶಾಲಿ ನಾನಿದ್ದೇನೆ, ನನಗೆ ಆ ಮಾತಿನ ಅವಶ್ಯಕತೆ ಈಗ ಕೂಡ ಅನ್ನಿಸ್ತಾ ಇಲ್ಲ. ಅನುಸರಣೆ ಮಾಡುವ ಮಾತನಂತರದ್ರೆ, ಹೋಗುವ ಮಾತನಂತರದ ಆ ಮಾತಿನ ಅವಶ್ಯಕತೆ ನನಗೆ ಅನ್ನಿಸ್ತಾ ಇಲ್ಲ. ಇದುವರೆಗೆ ಅವಶ್ಯಕತೆನೇ ಅನ್ನಿಸ್ತಾ ಇಲ್ಲ ಅಂದಮೇಲೆ ಅದರ ಕಡೆ ಪ್ರವೃತ್ತಿ ಹಾಗಾಗೋದು. ಹೀಗೆ ಜೀವನ ಹೀಗೆ ಹೋಗ್ತಿದೆ. ಈ ಒಂದು ಜೀವನ ಏನು ಅಲ್ಪದಾದಂತಹ ಜೀವನ ಇದೆಯಲ್ಲ, ಇದರಲ್ಲಿ ಯಾವ ಅಸಂಖ್ಯ ಅನಂತ ನಮಗೆ ಕಾರ್ಯಗಳದ್ದು ಏನು ಒಂದು ಉದ್ದೇಶ ಇದೆಯಲ್ಲ, ಆ ಉದ್ದೇಶದ ಪೂರ್ತಿ ಅಂತೂ ಆಗುವುದಿಲ್ಲ. ಆದರೆ ಆ ಕಾರ್ಯಗಳನ್ನು ಮಾಡುವಂಥ ಅಭಿಪ್ರಾಯ ಅಂತೂ ಸ್ವಲ್ಪ ನಮ್ದು ಕುಂದುವುದಿಲ್ಲ. ಯೋಚನೆ ದೀರ್ಘವಾಗಿ ಮಾಡುವಂಥದ್ದು ಅವಸರ ಇದೆ, ಆದರೆ ಸ್ವಲ್ಪ ಕೂಡ ಯೋಚನೆ ಮಾಡುವ ಮನಸ್ಸು ನಮ್ಮದು ಇಲ್ಲ. ಬಸ್ ಇದು ಕಾರ್ಯ ಮಾಡೋದಿದೆ, ನಮಗೆ ಮಾಡೋದಿದೆ ಏನ, ಧರ್ಮವನ್ನ ತೋರಿಸಿಕೊಡೋದಿದೆ, ದರ್ಶನೀಯ. ಅದರ ಧರ್ಮದ ಒಳಗ ಒಂದು ಅಂಶರೇ ರುಚಿ ಉತ್ಪನ್ನ ಆಗಿದ್ರೆ ಆ ಧರ್ಮದ ಒಂದು ಕಾರಣದ ಸಲುವಾಗಿರೆ ನಾವು ಉದಾಸೀನ ಆಗೋ ಸಾಧ್ಯತೆ. ಗಣಿತ ಇದೆ, ಯಾರನ್ನ ಕೇಳಬೇಕಾಗಿಲ್ಲ, ಯಾರೂ ಇದಕ್ಕೆ ಶಿಫಾರಸು ಕೊಡಬೇಕಾಗಿಲ್ಲ. ನೀ ಮಾಡಿದಿ ನೋಡಂಥೇಳಿ ಯಾರು ಯಾವ ಭಾವಲಿಂಗಿ ಸಂತ, ಸರ್ವಜ್ಞ ಭಗವಂತ, ಅವಧಿಜ್ಞಾನಿ ಮುನಿ ಭಗವಂತ ಯಾರೂ ಇದಕ್ಕೆ ಶಿಫಾರಸು ಕೊಡುವ ಅವಶ್ಯಕತೆ ಇಲ್ಲ. ತಾನು ತನ್ನಲ್ಲಿ ಕೇಳಿ ನೋಡೋದಿದೆ. ಧರ್ಮ ಒಂದು ಅಂಶರೇ ಅಂತರಂಗದೊಳಗ ನನಗೆ ಬೇಕಾಗಿದೇನ, ಒಂದು ಅಂಶರೇ ನನಗೆ ಬೇಕಾಗುತ್ತಿತ್ತು ಅಂತಂದ್ರೆ ಒಂದು ಅಂಶ, ಆ ಅಷ್ಟ ಪ್ರಮಾಣದೊಳಗ ಆ ಧರ್ಮಕ್ಕೆ ಕಾರಣೀಭೂತವಾದಂತಹ ಪರದ ರುಚಿ ಅಷ್ಟೊಂದು ಅಂಶ ಬಿಟ್ಟು ಹೋಗ್ತಿತ್ತು. ನೋಡು, ಪೂರಾ ಎಲ್ಲದೇವ್ ನಾವು ಅಲ್ಲಿ ಪ್ರವಚನ ಸಾರ, ಪ್ರವಚನ ಪೀಯೂಷದೊಳಗ ಸರ್ವವ್ಯಾಪೇಕ ಚಿದ್ರೂಪ, ಸರ್ವವ್ಯಾಪಿ ಶಬ್ದದ ಅರ್ಥ ಮಾಡುವ ವೇಳೆದೊಳಗ ಅದಕ್ಕಿಂತ ಮೊದಲ ಪ್ರಾರಂಭದೊಳಗೆ ಏನು ಹೇಳಿದ್ರೆ, ಹೇಗಿದ್ದಾನೆ ಆ ಪೂರ್ಣ ಭಗವಾನ್ ಆತ್ಮ, ಪೂರ್ಣ ಬೇಕರೆ ಅದರೊಳಗೆ ಒಂದು ಅಂಶ ಕೂಡ ಪರದ ಸ್ವೀಕಾರ ಇತ್ತು ಅಂತಂದ್ರೆ ಆ ಪೂರ್ಣ ಆತ್ಮನ ಮಹಿಮೆ ಇಲ್ಲ, ವಿಶ್ವಾಸ ಇಲ್ಲ, ಶ್ರದ್ಧೆ ಇಲ್ಲ, ಅನುಭವ ಆಗೋ ಸಾಧ್ಯ ಇಲ್ಲ. ನಮ್ಮದು ಒಂದು ಅಂಶ ಹೊರಗೆ ರುಚಿ ಇದೆಯೋ ಅಥವಾ ಪೂರ್ಣ ಇದೆ ರೀ, ಕೆಲವು ಅಂಶ ಕಮ್ಮಿ ಆಗಿದೆಯೋ ಅಥವಾ ಪೂರ್ಣ ಇದೆ ರೀ. ಉತ್ತರ ಹೇಳೋದು ಅವಶ್ಯಕತೆ ಇಲ್ಲ, ನೋಡ್ಕೊಳ್ಳೋದು ಅತ್ಯಂತ ಅವಶ್ಯಕ ಇದೆ ರೀ. ಯಾಕೆ ಅಂತಂದ್ರೆ ಈ ಪವಿತ್ರ ಜನವಾಣಿಯ ಸಂಯೋಗದೊಳಗೆ ಬಂದ ನಂತರ ಅದನ್ನೂ ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮಷ್ಟು ಕೃತಜ್ಞ ಯಾರಿದ್ದಾರೆ? ಕೃತಜ್ಞತೆ ಬೇಕು, ಯಾವುದು ಲಭಿಸಿದೆಯೋ ಅದರ ಸಲುವಾಗಿ. ಅದನ್ನೂ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಕೃತಜ್ಞತೆ ಎಷ್ಟು? ಒಂದು ಅಂಶದಿಂದ ನನಗೆ ಧರ್ಮದ ರುಚಿ ಇದೆಯೋ, ಒಂದು ಅಂಶದಿಂದ ಪರದ ರುಚಿ ಬಿಟ್ಟು ಹೋಗಿದೆಯೋ, ಕೆಲವು ಅಂಶದಿಂದ ಬಿಟ್ಟು ಹೋಗಿದೆಯೋ, ಕೆಲವು ಅಂಶದಿಂದ ಜ್ಞಾನ ಆಗಿದೆಯೋ, ಏನಿದೆ ರೇ? ಅಂಶ ಇರೋದನ್ನೇ ಇಲ್ಲ. ಆ ದಿವಸ ಹೇಳಿದ್ದಿತ್ತು, ಯಾವ ದಿವಸ? ಮೊನ್ನೆ ದಿವಸ, ಪಂಚಮಿ ದಿವಸ. ಇಷ್ಟ ನಾಲಿಗೆಗೆ ತಗಲಿದರನು ಕೂಡ ಪೂರ್ಣ ಉಂಡೆಯ ಸ್ವಾದ ಆ ಮಗುವಿಗೆ ಬಂತ. ಹಾಗಾದ್ರೆ ಇಷ್ಟ ಸ್ವಾಧ್ಯಾಯ ಅಲ್ಲ, 30-40 ವರ್ಷಗಳಿಂದ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಒಂದು ಅಂಶ ರೂಪದ್ದರೆ ಆ ಆತ್ಮನ ಆತ್ಮ ದೇಹದಿಂದ ಸಂಯೋಗದಿಂದ ಅತ್ಯಂತ ಭಿನ್ನ ಇದ್ದಾನೆ. ಇದರದ ಸ್ವಲ್ಪ ಒಂದು ಅಂಶರೇ ಸ್ವೀಕಾರ ಆಗಿದೆನಾ? ಅಧ್ಯಯನ 40 ವರ್ಷ ಮಾಡಿದ್ರೂ ಕೂಡ ಸ್ವೀಕಾರ ಒಂದು ಅಂಶನೂ ಆಗಿರದಿದ್ದರೆ ಆ ಅಧ್ಯಯನದ ಯಾವ ಕಾರಣ ಇದೆಯೋ, ನಾವು ಮಾಡಿರುವಂತಹ ಪೂರ್ವಭವದಲ್ಲಿನ ಪುಣ್ಯ
ಅದರ ಕುರಿತು ನಮ್ದು ಕೃತಜ್ಞತೆ. ನಮ್ಮ ಕುರಿತು ನಮ್ದು ಏನಾಯ್ತು? ನಿರ್ದಯತೆ ಆಯ್ತ್ರಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ನಡೀರಿ. ಎಲ್ಲ ಜೀವರುಗಳಿಗೆ ಹೇಳಿದ್ರೆ ನಿಲ್ರಿ, ಎಲ್ಲ ಜೀವದೊಳಗೆ ಯಾರು ಬಂದರು? ನಾವು ಎಲ್ಲ ಬಂದೇವ್ರಿ. ಎಲ್ಲ ಜೀವದೊಳಗೆ ನಾವಂತೂ ಬಂದೇವಂಥೇಳಿ ನಾವು ಇಲ್ಲಿ ಕೂತಿರೋ ವೇಳೆದೊಳಗರೆ ತಿಳಿಯೋದಿದೆ ರೀ. ಎಲ್ಲ ಜೀವ ಅಂಥೇಳಿ ಹೇಳಿದ್ರೆ ಸ್ವರ್ಗದ ಜೀವಕ್ಕೂ ಇದೆ ರೀ ಭಯ, ಮಿಥ್ಯಾ ದೃಷ್ಟಿ. ಯಾರ್ಯಾರು ಇದ್ದಾರೋ ಎಲ್ರಿಗೂ ನಿರ್ಭಯ, ಯಾರೂ ಇರೋ ಸಾಧ್ಯ ಇಲ್ಲ. ಆದ್ರೆ ನಾರಕಿ ಅಥವಾ ಒಂದು ಗುಹೆಯೊಳಗಿನ ವಿಷಸರ್ಪ ಅಥವಾ ಒಂದು ಕಪ್ಪೆ ಕೂಡ ಸಮ್ಯಕ್ ದೃಷ್ಟಿ ಇತ್ತು ಅಂತಂದ್ರೆ ಅದು ನಿರ್ಭಯ ಇದೆ. ಸಮ್ಯಕ್ ದೃಷ್ಟಿದ್ದು ಮಾತಿಲ್ರಿ. ಆದ್ರೆ ಆ ಕಪ್ಪೆ ಕಥೆ ಬರ್ತಿದೆಯಲ್ಲ, ಶ್ರಾವಕ ನೀರು ಕುಡಿಯೋವಿದ್ದ, ಯಾವಾಗ ಸಾಮಾಯಿಕ ಮಾಡಿ ನೀರು ಕುಡಿಯೋದ್ರ ಹಿಂದೆ ಇನ್ನೊಂದೇನು ನಿಯಮ ಮಾಡ್ಕೊಂಡಿದ್ದ? ಈ ದೀಪ ಹರುವವರೆಗೆ ಸಾಮಾಯಿಕ ಮಾಡಿ. ಪತ್ನಿ ಏನ್ ಮಾಡಿದಳು? ಧರ್ಮಕ್ಕೆ ಅನುಕೂಲ ಮಾಡಿದಳ್ರಿ ಆಕೆ. ಮತ್ತೆ ಎಣ್ಣೆ ತಂದು ಹಾಕಿದಳು. ಕಥೆ ಎಲ್ರಿಗೂ ಗೊತ್ತಿದೆ. ಪತ್ನಿಯ ಭಾವ ಏನಾದರೂ ಅಶುದ್ಧ ಇರಲಿಲ್ಲ. ಅರೆ ಪತಿದೇವರ ಸ್ವಾಧ್ಯ ಸಾಮಾಯಿಕ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಒಂದು ಶಲ್ಯ ಇರ್ತಲ್ಲ, ಏನದ? ಸಾಮಾಯಿಕ ಮಾಡಿ ನೀರು ಶಲ್ಯ ಇರ್ತಲ್ಲ, ಆ ಶಲ್ಯದ ಜೊತೆಗೆ ಆಯು ಪೂರ್ಣ ಆಯ್ತು. ತಿಳ್ಕೊಳ್ಳೋದನ್ನ, ಸಾಮಾಯಿಕದ ಜೊತೆಗೆ ಏನು ಶಲ್ಯ ಇರ್ತಲ್ಲ, ಆ ಶಲ್ಯದ ಜೊತೆಗೆ ಆಯು ಪೂರ್ಣ ಆಯಿತು. ಆಯು ಪೂರ್ಣ ಆದ ನಂತರ ಭವ ಪರಿವರ್ತನೆ ಆಯಿತು. ಬೇರೆ ಭವ ಬಂತು. ಬೇರೆ ಭವ ಬಂದ್ರೂ ಕೂಡ ಆ ಜೀವದಲ್ಲಿ ಏನು ಧರ್ಮದ ಕುರಿತ ನಿಷ್ಠಾ ಇತ್ತಲ್ಲ, ಆ ನಿಷ್ಠೆಯ ಕಾರಣದಿಂದ ಅದೊಂದ ತನ್ನ ಬಾಯೊಳಗೆ ಕಮಲ ಪುಷ್ಪವನ್ನು ತಗೊಂಡ ಭಗವಂತನ ದರ್ಶನಕ್ಕೆ ಹೊರಟಿದ್ದೀರಿ. ಇದು ಸಮ್ಯಕ್ ದರ್ಶನದ ಮಾತಿಲ್ಲ. ಸಮ್ಯಕ್ ದರ್ಶನ ಇಲ್ಲ, ತಿಳಿತೇನ್ರಿ? ಆ ರೀತಿಯ ಧರ್ಮದ ನಿಷ್ಠೆ ಆಗಲಿ, ಸಾಮಾಯಿಕದಂಥ ಅಥವಾ ಸ್ವಾಧ್ಯಾಯದಂಥ ಯಾವುದಾದ್ರೂ ಒಂದು ಕ್ರಿಯೆಯ ಕುರಿತಾಗಿ ನಿಯಮ ಆಗಲಿ ನಮ್ಮಲ್ಲಿ ಎಷ್ಟಿದೆ? ಒಂದು ಸ್ವಾಧ್ಯಾಯದ ಕುರಿತ ನಿಯಮ ಆಗಲಿ, ಒಂದು ಯಾವುದೋ ಪರ್ವ ದಿವಸದ ಆಚರಣೆಯ ಕುರಿತ ನಿಯಮ ಆಗಲಿ, ಏನ ಈ 1 ಗಂಟೆ ನಾನು ಫೋನ್ ರಿಂಗ್ ಆದ್ರೂ ಕೂಡ ಎತ್ತು. ಈಗಿನ ಪರಿಸ್ಥಿತಿಗೆ ಅನುಸಾರವಾಗಿ ನಾನು ತಿಳ್ಕೋಬೇಕು, ಹೇಳ್ಕೋಬೇಕು. ಆ ಜೀವದಲ್ಲಿ ಇರುವಂಥ ನಿಷ್ಠ, ನಿಯಮ, ತನ್ನ ಕ್ರಿಯೆ, ಶುಭ ಕ್ರಿಯೆ, ಧರ್ಮಕ್ಕೆ ಅನುಕೂಲ ಆಗುವಂಥ ಕ್ರಿಯೆ, ಆ ಕ್ರಿಯೆಗೆ ಸಂಬಂಧಿಸಿದ ಹಾಗೆ ನಮ್ಮಲ್ಲಿ ಎಷ್ಟು ಶ್ರದ್ಧೆ ಇದೆ. ಆಗುವುದಿಲ್ರಿ ಧರ್ಮದ ನಾಟಕ ಆಗ್ತಿದೆ. ಎದ್ದು ನಾವು ಭಲೆ ಹೋಗಲಿಲ್ಲ ಫೋನ್ ತಗೊಳ್ಳಿಕ್ಕೆ, ಎದ್ದು ಹೋಗೋ ಪ್ರಶ್ನೆನೇ ಇಲ್ಲ, ಹತ್ತಿರನೇ ಇಟ್ಕೊಳ್ಳಿ. ಸ್ವಾಧ್ಯಾಯಕ್ಕೆ ಕೂತಿರುವ ವೇಳೆದೊಳಗ ಫೋನ್ ರಿಂಗ್ ಆಯಿತು, ಎದ್ದು ಹೋಗಲಿಲ್ಲ, ಹತ್ತಿರನೇ ಇಟ್ಕೊಂಡದ್ದಂತೂ ಮಾತಿನ ಚರ್ಚೆ ಇಲ್ಲಿ ಇಲ್ಲ, ಎದ್ದು ಹೋಗಲಿಲ್ಲ. ಯಾರ್ದಿರಬಹುದು? ವಿಕಲ್ಪನೂ ಬರಲಿಲ್ಲ. ಅಂದ್ರೆ ಅದಕ್ಕೆ ಸ್ವಾಧ್ಯಾಯ ರೂಪ ಕ್ರಿಯೆಗೆ ಸಂಬಂಧಿಸಿದ ನಿಷ್ಠಾ ಅಂತಾರೆ. ಎಷ್ಟು ನಾಟಕರೇ! ಯಾವುದರ ಸಲುವಾಗಿ? ಯಾರು ಅದರ ಫಲ ಭೋಗ್ಸವ್ರ? ನಾಳೆ ಯಾರು ಭೋಗ್ಸವ್ರಿ? ನಾಳೆ ಅಂದ್ರೆ ನಾಳೆ ಒಂದೇ ದಿವಸ ಅಲ್ರಿ. ಸ್ವಲ್ಪ ಮಲಿನ ಭಾವ ಮಾಡಿದರ ಫಲವನ್ನ ಪುರಾಣದೊಳಗೆ ಯಾವ್ಯಾವ ರೀತಿ ಪುರುಷರು ಭೋಗಿಸ್ತಾ ಇದ್ದಾರೆ, ಭೋಗಿಸಿದರು ಅನ್ನೋದು ಪುರಾಣ ಸಾಹಿತ್ಯದೊಳಗೆ ಬರ್ತಿದೆಯೋ ಅಥವಾ ಇಲ್ಲ? ರಾವಣನ ಮಲಿನ ಭಾವ ಎಷ್ಟು ಸಮಯದ್ದು, ಆ ಭಾವ ಹಾಗೆ ಇರಲಿಲ್ಲ, ಅದು ಪರಿವರ್ತಿತ ಆಗಿ ಹೋಗಿತ್ತು. ಆದ್ರೆ ಅದರ ಫಲ ಎಷ್ಟು ಸಮಯದ್ದು?
ಶ್ರೀಪಾದ ದೊರೆಯ ಕಥೆ ಬರ್ತಿದೆ. ಅವನನ್ನ ಆ ಧವಲ ಶೆಟ್ಟಿ ಯಾವುದರ ಸಲುವಾಗಿ ಸಮುದ್ರದಲ್ಲಿ ನೂಕಿದ, ಮುನಿರಾಜರನ್ನ ನೀರೊಳಗೆ ಎಸೆದು ಬಿಡ್ರಿ ಅಂತ ಹೇಳಿ ಹೇಳಿದ್ದ. ಹಿಂದ್ಯಾವುದೋ ಭವದೊಳಗವ ಅರೇ ರೇ ಅಲ್ಲ ತಪ್ಪು ಅಂಥೇಳಿ ಬಿಟ್ಟು ಬಿಟ್ಟ. ಲಗೇಜನ ಅವನ ಭಾವ ಬದಲಿ ಆಯ್ತರೆ ಹಿಂದಿನ ಭವದೊಳಗ. ಆದ್ರ ಇಲ್ಲಿ ಪ್ರತ್ಯಕ್ಷನ ಅವನನ್ನ ಸಮುದ್ರದೊಳಗೆ ಎಸೆದವ ಧವಲ ಶೆಟ್ಟಿ. ಅಜ್ಞಾನಾವಸ್ಥೆಯೊಳಗೆ ತಿಳಿಯದೇ ಮಾಡಿದ್ದ. ಅರೆ ತಿಳಿಯದೇ ಮಾಡಿರುವ ದೋಷದ ಫಲ ಕೂಡ ತಿಳಿಯದೇ ಹೋಗುವುದಿಲ್ಲ, ಹಾಗೇ ಹೋಗುವುದಿಲ್ಲ. ಎಲ್ಲಿದೆ ನಿಷ್ಠಾ ಹೇಳ್ರಿ ನಮ್ದು. ಅವ ಯಾವ ಸಾಮಾಯಿಕ ಮಾಡ್ತಿದ್ದ, ಯಾವ ನಿಯಮ ಮಾಡಿಕೊಂಡಿದ್ದ, ಅದರ ನಂತರ ಯಾವ ಭಾವ ಇಟ್ಕೊಂಡಿದ್ದ, ಆ ಭಾವದ ಫಲ ಅಂತೂ ಸಿಕ್ಕಿತ್ತು. ಹೌದೇನೆಲ್ಲ ನೀರು ಕುಡಿಬೇಕಂದಿದ್ದ, ಅದರಿಂದ ಭವ ಕೆಟ್ಟು ಹೋಯ್ತು. ಕೆಟ್ಟು ಹೋದ್ರೂ ಕೂಡ ಸಾಮಾಯಿಕದ ನಿಷ್ಠಾ ಇತ್ತಲ್ಲ, ಅದರಿಂದ ಅವನಿಗೆ ಭಗವಂತರ ಭಾವ ಶಾಶ್ವತ ಉಳಿತ. ಬರೇ ಭಗವಂತರ ಭಾವ ಶಾಶ್ವತ ಉಳಿಲಿಲ್ಲ. ಅದೇನು ಕ್ಷುದ್ರ ಭವ ಇತ್ತಲ್ಲ, ಅದು ಬಿಟ್ಟು ಹೋಗಿ ಅಲ್ಲಿ ಮರಣದ ಸಮಯದೊಳಗೂ ಕೂಡ ಆ ಜೀವದ ಭಾವಕ್ಕೆ ಭಂಗ ಬರಲಿಲ್ಲ ಅಂತ ಹೇಳಿ ದೇವಾದರೆ ಅವ ಸೂಕ್ಷ್ಮೋ ಭಗವದ್ ಧರ್ಮ. ಆ ಭಾವಕ್ಕೆ ಭಂಗ ಬರಲಿಲ್ಲ. ಆ ಶ್ರೇಣಿಕ ದೊರೆಯ ಆಣೆಯ ಕಾಲ ಕೆಳಗೆ ಸಿಕ್ಕಿತಲ್ಲ ಆ ಕಪ್ಪೆ, ಆ ವೇಳೆದೊಳಗೂ ಕೂಡ ಭಗವಂತರ ದರ್ಶನ ಮಾಡುವ ಭಾವಕ್ಕೆ ಭಂಗ ಬರಲಿಲ್ಲ. ಅಲ್ಲಿ ಜೀವನ ಇತ್ತು ಗೌರಣ್ಣವ್ರು. ಅರೇ ನಾ ಭಗವಂತನ ದರ್ಶನಕ್ಕೆ ಹೊರಟಿದ್ದೇನೆ, ಸಂಜ್ಞೀರಿ ಅದ ಕಪ್ಪೆ, ನಾ ಭಗವಂತನ ದರ್ಶನಕ್ಕೆ ಹೊರಟಿದ್ದೇನೆ, ನನ್ನ ಮೇಲೆ ಇದಂಥ ವಿಪತ್ತ ಅಂತ ಹೇಳಿ ರೌದ್ರ ಧ್ಯಾನ ಮಾಡಲಿಲ್ಲ, ಕಪ್ಪೆ ಮಾಡಲಿಲ್ಲ. ನಾವು ಮಾಡ್ತೇವೇನಿಲ್ರಿ, ಇಷ್ಟು 40 ವರ್ಷ ಗ್ರಂಥ ಓದಿದೇವಲ್ಲ, 4 ದಶಕಗಳವರೆಗೆ. ಯಾರಾದರೂ ಏನಾದರೂ ಅಂದ್ರು ಅಥವಾ ನಮ್ಮ ಒಂದು ದೈಹಿಕ ಸ್ಥಿತಿ ಕೆಟ್ಟಿರೋ ವೇಳೆದೊಳಗೆ ಯಾರು ವಿಚಾರಿಸಲಿಲ್ಲ. ಅದರಿಂದ ನಮಗೆ ಆ ಕಪ್ಪೆಯಲ್ಲಿರುವಂಥ ಶ್ರದ್ಧಾ ಅಖಂಡ ಉಳಿತಿದೆಯಲ್ಲ. ಬಹಳ ಕೆಡಕ ಅನಿಸ್ತಿದೆಯಲ್ಲ, ನಮ್ಗೆ ಏನೂ ಮಾಡಿಲ್ಲ, ನಮ್ಮ ಜ್ಞಾನದೊಳಗೆ ಪರಿವರ್ತನೆನ ಆಗಿಲ್ಲ, ನಾಟಕ ಇದೆ ಅಂದು ಕೂಡಲೇ ಕೆಡಕ ಅನ್ನಿಸ್ತಿದೆ. ಆದರೆ ಈ ಪ್ರಕಾರದ ದೃಷ್ಟಾಂತಗಳನ್ನು ಎದುರಿಗಿಟ್ಕೊಂಡು ಅಂತರಂಗದ ಅವಲೋಕನೆ ಮಾಡಿದರೆ ಪರಮ ಸತ್ಯತೆ ಸ್ಪಷ್ಟ ಇದೆ ರೀ, ಸ್ಪಷ್ಟ ಇದೆ. ಆದರೆ ಸ್ಪಷ್ಟ ಇರುವುದನ್ನು ಕೂಡ ಈ ಜೀವ ನಂಬುವುದಿಲ್ಲ. ಇಲ್ಲಿ ಹೇಳಿದ್ರಲ್ಲ, ವಸ್ತು ಅವಿನಶ್ವರ ಇರೋದು ಪ್ರಕಟ ಇದೆ ಅಂಥೇಳಿ. ಅದು ಸಮ್ಯಕ್ ದೃಷ್ಟಿಗೆ ನನ್ನ ಭಾವದೊಳಗೆ ಯಾವ ಪರಿವರ್ತನೆ ಆಗಿಲ್ಲ ಇಷ್ಟು ಅಧ್ಯಯನದಿಂದ ಅನ್ನೋದು ನಮಗೆ ಸ್ಪಷ್ಟ ಆಗಲಿಕ್ಕೆ ಬೇಕು ಅಥವಾ ಬೇಡ? ಇನ್ನೊಬ್ಬರು ತೋರಿಸಿಕೊಟ್ಟ ನಂತರ ಸ್ಪಷ್ಟ ಆಗಬೇಕು ಅಥವಾ ಅವ್ರ ಮೇಲೆ ಕ್ರೋಧ ಕಾರಬೇಕ್ರಿ? ಏನಮ್ಮ ಅದೇ ಹೇಳ್ತಾ ಇರೋದ್ರಿ. ಅದನ್ನು ಒಳಗಡೆ ನೋಡ್ಕಬೇಕು ಬಾಲಚಂದ್ರಬಾಯಿ, ನೋಡ್ಕಬೇಕು. ನೋಡುವುದರ ಅರ್ಥ ನೋಡ್ತಾ ಇದ್ದ ಹಾಗೆ, ಅದೇ ನೋಡುವುದರ ಅರ್ಥನ ನೋಡಿದೇನಂತ ಹೇಳಿ ಹೇಳಿಕೊಳ್ಳುವುದರ ಅರ್ಥನ ಪರಿವರ್ತನೆ ಇದೆ. ಹೇಳಿದ್ದು ಇತ್ತು, ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಚಾರಿತ್ರ್ಯ ಇದ್ದೇ ಇರ್ತದೆ. ಎಲ್ಲಿ ಯಾವುದಕ್ಕೆ ಜ್ಞಾನ ಅಂತಾರು ಅಂತಂದ್ರೆ ಶ್ರದ್ಧೆ ಚಾರಿತ್ರಗಳಿಗೆ ಯಾವುದು ಹುಟ್ಟು ಹಾಕ್ತಿದೆಯೋ ಅದುವೇ ಜ್ಞಾನ ಇದೆ. ಇಲ್ದಿದ್ರೆ ಈ ಜ್ಞಾನ ಇಲ್ಲೇ ಎಲ್ಲಿ ಮುಚ್ಚಿಡೋದ್ರಿ. ಹಾಗಾದ್ರೆ ತೆರೆದಿಡ್ತಾರೆ ಗ್ರಂಥ. ಏನಿದೆ ಜೀವನ ಯಾರ್ದು ಎಷ್ಟಿದೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ? ಅದರ ಸಾಮಾನ್ಯ ಲೌಕಿಕದ ದೃಷ್ಟಿಕೋನದಿಂದರೆ ನಮ್ದಿಷ್ಟು ಜೀವನ ಆಗಿದೆ, ಅಲ್ಪ ಉಳಿದಿದೆ, ಇಷ್ಟು ಸಾಮಾನ್ಯ ಬರುವುದಿಲ್ಲವೇ ಲಕ್ಷದೊಳಗೆ. ಮಾಡಿದ್ದೆ ಎಷ್ಟಿದೆ ವಸಣ್ಣ, ಮಾಡಿದ್ದೆ ಎಷ್ಟಿದೆ, ಈ ಜೀವನ ಭೋಗಿಸಿದ್ದೆ ಎಷ್ಟಿದೆ, ಈ ದೇಹದ ಮೂಲಕ 5 ಇಂದ್ರಿಯಗಳ ಭೋಗವನ್ನು ಭೋಗಿಸಿದ್ದೆ ಎಷ್ಟಿದೆ, ಪರಪದಾರ್ಥಗಳ ಮಮತೆ ಮಾಡಿದ್ದೆ ಎಷ್ಟಿದೆ. ಇನ್ನು ಈ ಜೀವನದೊಳಗ ಈ ದೇಹ, ಈ 5 ಇಂದ್ರಿಯಗಳ ಮೂಲಕ ಎಷ್ಟು ಪರಪದಾರ್ಥಗಳ ಆಸಕ್ತಿ ಕಮ್ಮಿಯಾಗಿದೆ. ಈ ಜೀವನಿಂದ ಅಲ್ಪ ಉಳಿದಿದೆ ಅಂಥೇಳಿ ಯಾರಿಗೆ ವಿಶ್ವಾಸ ಆಗಿದೆ? ಇಷ್ಟೇ ಹೇಳ್ರಲ್ಲ.
ನೋಡ್ರಿ ಪ್ರಭು, ನಾನು ದೇಹದಿಂದ ಭಿನ್ನ ಚೈತನ್ಯ ತತ್ವ ಇದ್ದೇನೆ ಅನ್ನೋದರ ವಿಶ್ವಾಸ ಒಂದು ಅಂಶನೂ ಆಗಿಲ್ಲ ಅಂತ ಹೇಳಿತು. ಆದ್ರೆ ನನ್ನ ಜೀವನ ಇನ್ನು ಇಂಥ ಜೀವನ ಅಲ್ಪ ಉಳಿದಿದೆ ಅನ್ನೋದರ ವಿಶ್ವಾಸ ಎಷ್ಟಾಗಿದೆ. ಬಾಯಿಂದ ಬಹಳಷ್ಟು ಅಂದಿರಬಹುದ್ರಿ. ಇನ್ನೇನಿದೆ ನಮ್ದು? ಇನ್ನೇನಿದೆ ನಮ್ದು? ಇನ್ನೆಷ್ಟು ದಿವಸದವರದೇವು ನಾವು? ಅದರ ಒಳಗಿಂದ ಆ ವಚನಕ್ಕೆ ಸಂಬಂಧಿಸಿದ ಹಾಗೆಯೇ ವಾಚ್ಯ ರೂಪದ ಭಾವ ತಯಾರಾಗಿದೆಯೇನ? ತಯಾರಾಗಿದೆ ಅನ್ಬೇಕಾದ್ರ ಅಲ್ಲಿ ಆ ಪರಕ್ಕೆ ಸಂಬಂಧಿಸಿದ ಅಪೇಕ್ಷಾ ಏನಿದೆ ಅಲ್ಲ, ಹೀಗಿರ್ಬೇಕು ಅಥವಾ ಹೀಗಿರ್ಬಾರ್ದು, ಅದು ಇರೋದನ್ನ ಇಲ್ಲ. ನಾವು ಗೃಹಸ್ಥದೇವು, ಹಾಗೆಲ್ಲ ಮಾಡ್ರೆ ನಡೀತಿದ್ದೇನ? ಶ್ರದ್ಧಾಜ್ಞಾನದೊಳಗ ಯಥಾರ್ಥತೆಯ ಸ್ವೀಕಾರ ಆಗುವ ಸಲುವಾಗಿ ಮತ್ತು ಸಂಸಾರ ಗೃಹಸ್ಥಾವಸ್ಥೆ ನಡೆಯದೇ ಇರುವ ಸಲುವಾಗಿ ಸಂಬಂಧ ಏನಿದೆ ಅದಂತೂ ತಾನಾಗೇ ನಡೀತಾ ಇದೆ. ಪ್ರತ್ಯಕ್ಷ ಮಾತು. ಈಗ ಮತ್ತೆ ಅದು ಗಡಿಯಾರ ನಿಲ್ತಾ ಇದೆ, ಗೊತ್ತೇನು ನಿನಗೆ? ನಿನ್ನೆ ಸುದರ್ಶನಿಗೆ ಹೇಳಿ ಮತ್ತೆ ಯಾಕೆ ಇದು ನಿಲ್ತಾ ಇದೆ? 2 ವರ್ಷ ಆಯ್ತೇನಪ್ಪ ತಕರಾರು ಮಾಡ್ಯೋದ ಆಗಿದ್ದಿರ್ಬೋದು. ತಿಳ್ಕೊಳ್ಳೋದ್ರೆ ನಾನು ತಿಳಿದಿರುವಂಥದ್ದು ಇಲ್ಲಿ ಹೇಳ್ತೇನೆ. ಅದು ಮತ್ತೆ ಗಾದಿ ಮೇಲೆ ಬೋರ್ಲು ಇಟ್ಟ ನಂತರ ಡಬ್ಬು ಇಟ್ಟ ನಂತರ ಚಾಲು ಆಗಿದೆ ರೀ. ಅಂದ್ರೆ ಅದಕ್ಕೆ ಆ ಪರಮಾಣುಗಳಿಗೆ ಇಂಥ ಒಂದು ಸ್ಥಿತಿಯೊಳಗೆ ಅದನ್ನು ನಡೆಯೋದ ಸಾಮರ್ಥ್ಯ ಇರಲಿಕ್ಕಿಲ್ಲ. 2 ವರ್ಷದ ಹಿಂದನೂ ಅದಕ್ಕೆ ಯಾವ ಉಪಚಾರ ವೈದ್ಯ ಡಾಕ್ಟರ್ನ ಹತ್ರ ಒಯ್ದಿರ್ಲಿಲ್ಲರಿ, ರಿಪೇರಿಯ ಕಡೆಗೆ ತಿಳಿತಾರೆ. ಮತ್ತು ಅದು 2 ವರ್ಷ ನಡೀತು. ಸರಿ, ಅದೇ ಪ್ರಕಾರ ಅಂಥೇಳಿ ಅನ್ನಿಸ್ತ ನನಗೆ. ಆರೋಗ್ಯ ಕೆಟ್ಟಿತ್ತು, ಆಸ್ಪತ್ರೆಗೆ ಒಯ್ದು ತಂದರು, 4 ದಿವಸ ಇಟ್ಟು ತಂದರು, ಮತ್ತೆ 2 ವರ್ಷಕ್ಕೆ ಅದಕ್ಕೇನೂ ಮಾಡಿಲ್ಲಲ್ಲ. ಅದಕ್ಕೇನೂ ಮಾಡಿಲ್ಲ. ಹಾಗಾದ್ರೆ ಅದು 2 ವರ್ಷ ಹಾಗೆ ನಡೀತು. ನಿಮಗೇನಾದರೂ ನನ್ನ ಮಾತು ಅರ್ಥ ಆಗ್ತಾ ಇದೆ ಅಂದರೆ? ಇದನ್ನು ಒಯ್ದ ಎಲ್ಲಿಯೂ ಇಟ್ಟು ತರ್ತಾರೆ, ಏನೋ ಮಾಡಿ ಅದರಿಂದ ಗುಣ ಆಯಿತು. 2 ವರ್ಷ ಏನೂ ತಕರಾರು ಇರಲಿಲ್ಲ. ಹಿಂದೆ ಅಡ್ಮಿಟ್ ಮಾಡಿದ್ದೇವಲ್ಲ, 8 ದಿವಸ ಅಡ್ಮಿಟ್ ಮಾಡಿ ತಂದೆವು. ಮುಂದೆ 2 ವರ್ಷ ಏನು ಆರಾಮಾಗೇ ಇದ್ರು. ಈಗ ಮತ್ತೆ ಇದ್ದಕ್ಕಿದ್ದ ಹಾಗೆ ಶಾರೀರಿಕ ವೇದನೆ, ಏನೋ ಬಾಧೆ ಶುರುವಾಗಿದೆ. ಆ ಪುದ್ಗಲ ಮತ್ತು ಈ ಪುದ್ಗಲ ಒಂದೇ ಇದೆ ರೀ. ಅದರಲ್ಲೇ ಹಾಗೆ ತಾನಾಗೇ ಆಗಿತ್ತು. 2 ವರ್ಷದ ಸಲುವಾಗಿ ಕಾರ್ಯ ಮಾಡುವಂಥದ್ದು ಕ್ಷಮತಾ ತಾನಾಗೇನ ನಿರ್ಮಾಣ ಆಗಿತ್ತು. ಹಾಗೆ ಆಸ್ಪತ್ರೆಗೆ ಒಯ್ದ ನಂತರ ಕೂಡ ಔಷಧದಿಂದ ಸಲೈನ್ದಿಂದ ಆಗಿಲ್ಲದ ತಾನಾಗೇನ ಆಗಿತ್ತು. ಈಗ ಚಾವಿ ಕೊಟ್ಟು ಮತ್ತೆ ಅದನ್ನು ಜಾಗಕ್ಕೆ ಇಟ್ಟು ಬಂದಿದೆ. ಹೋಗಿ ನೋಡೋದು ಚಾಲು ಐತೋ ಅಥವಾ ಇಲ್ಲ. ನಾನು ಚಾಲು ಐತೋ ಅಥವಾ ಇಲ್ಲ, ಇಲ್ಲ ಅಂತಂದ್ರೆ ಮತ್ತೆ ಮಲಗಿಸೋದ್ರೆ ಅದಕ್ಕೆ ಎಷ್ಟು ಬೇಕು. ಏನು ಟೇಬಲ್ ಮೇಲೆ ಇತ್ತೇನೆ. ಟೇಬಲ್ ಮೇಲೆ ಇತ್ತು, ಆಮೇಲೆ ಒಯ್ದು ರೂಮ್ ಒಳಗಿಟ್ಟಿದೆ. ಅದು ಹೀಗೆ ಅಳಿಗಾಡಿಸಿ ಚಾಲು ಮಾಡ್ಕೊತಾನೆ ಸುದರ್ಶನ್ ಅಂದ್ರೆ. ಆವಾಗ ಹೆಂಗೆ ಇಟ್ಟಿರಿ ಹಂಗತ್ತೆ ಡಬ್ಬ ಇಡ್ರಿ. ಅದು ಅಳಿಗಾಡ್ಸನ ಮತ್ತೇನ್ರಿ ಸೂಕ್ಷ್ಮ ಇರ್ತಾವೆ ಏನ್ರಿ ಮತ್ತೆ ಆಗೋದು. ಅರೆ ಹಾಗಾದ್ರೆ ಏನಾರೇ ಮಾಡ್ಲಿಕ್ಕೆ ಹೋಗಿ ಏನಾರೇ ಆಗ್ತಾವ್ರಿ ಈ ಶರೀರದೊಳಗೆ ಕೂಡ. ಅದರ ಯೋಗ್ಯತೆ ಇತ್ತು ಅಂತಂದ್ರೆ ಮತ್ತೆ ಸರಿ ಹೋಗ್ಬೋದು. ಆ ನಿಮಿತ್ತದಿಂದ ಅಲ್ಲ, ಆ ಸಲೈನ್ದಿಂದ ಅಲ್ಲ, ಅಷ್ಟು ಇಂಜೆಕ್ಷನ್ದಿಂದ ಅಲ್ಲ, ಅಷ್ಟು ಗುಳಿಗೆಗಳಿಂದ ಅಲ್ಲ. ಅರೆ ನಂಬರಿ ಏಕಬಾರ ಹಾ ಪಾಡು, ಒಂದು ಸಲ ಹ್ಞೂ ಅಂದ್ರೆಪ್ಪ, ಒಳಗಿಂದು ಹ್ಞೂ ಅಂದ್ರೆ ಅಂತ ಹೇಳ್ತಾರೆ ಸಮ್ಯಕ್ ದೃಷ್ಟಿ ಮಹಾಪುರುಷ. ಹ್ಞೂ ಅನ್ನಕ್ಕೆ ಏನು ಗಂಟು ಹೋಗ್ತಿದೆ ರೀ? ಮನೆ ಆಸ್ತಿ ಎಲ್ಲ ಬರೆದು ಕೊಡ್ಬೇಕಾಗ್ತಿದೆ, ಏನಿದೆ ರೀ? ಆದರೆ ಅನ್ನೋದು ತಯಾರಿಲ್ಲ ನೋಡ್ರಿ. ನಾವು ಅನ್ನಕ್ಕೆ ತಯಾರಿಲ್ಲ. ಅನ್ನೋದರ್ಥ ಆಯ್ತು ಬಾಯಿಂದ ಶಬ್ದದಿಂದ ಅಲ್ಲ, ಭಾವದಿಂದ, ಜ್ಞಾನದಿಂದ. ಒಪ್ಕೊಳ್ಳೋ ಮಾತಿದೆ ರೀ. ಒಂದು ಸಲ ಒಪ್ಕೊಂಡ ನಂತರ ಏನಾಗ್ತಿದೆ? ನಿನ್ನ ಸಮಸ್ತ ದುಃಖ ತನ್ನಷ್ಟಕ್ಕೆ ತಾನೇ ದೂರ ಆಗ್ತವೆ. ನಿನ್ನ ಸಂಗತಿಗೇನ ಬರುವುದಿಲ್ಲ. ಬರೇ ಒಪ್ಪಿಕೊಳ್ಳುವುದರಿಂದ. ಕಠಿಣ ಬಾಳ. ಈ ದೃಷ್ಟಾಂತ ಹೇಳಿದ್ರನು, ನನಗೆ ಹೊಳೆದದ್ದು ವಿಚಾರ ಹೇಳಿದ್ರನು, ಆ ವಿಚಾರ ನಮ್ಮಲ್ಲೇ ನಿಮ್ಮಲ್ಲೇ ಸ್ಥಿರ ಉಳಿಸ. ಮಕ್ಕಳಿಗೆ ಬೆಂಗಳೂರಿಗೆ ಸರ್ಜರಿಗಳ ಸೇರಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಆಮೇಲೆ ಕೊನೆಗೆ ಇಲ್ಲಿ
ಶರೀರದಲ್ಲಿ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಅಣ್ಣಗೆ ಇದೇನು ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಕೊನೆಗೆ ನಮ್ಮ ಅಣ್ಣ ಯಾವ್ದು ಆಸ್ಪತ್ರೆಗೆ ಸೇರಿಸ್ತಾರೆ, ಎಲ್ಲ ಸರ್ಜರಿ ಸೇರ್ಕೊಂಡು ಬೆಂಗಳೂರು ಸರ್ಜರಿ ಎಲ್ಲ ಮೀಟಿಂಗ್ ಮಾಡಿ ನಮ್ಮ ಅತ್ತಿಗೆ ಚಿಕಿತ್ಸೆ ಕೊಡ್ತಾರೆ. ಆಮೇಲೆ ಕೊನೆಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ. ಭಾರತೀಯ ಅಕ್ಕನ ಮಗನಿಗೆ ಏನು ಪರಿಸ್ಥಿತಿ ಏನಿರ್ತಾರೆ? ಹೇರ್ಲೆದ್ದು ವಾರ್ಷಿಕೋತ್ಸವಕ್ಕೆ ಹೊರಟಿದ್ದೇವಲ್ಲ, ಆ ದಿವಸ ನೀವು ಹುಬ್ಳಿಗೆ ಹೋಗೋರಿದ್ದಾರೆ, ಸೀರಿಯಸ್ ಇತ್ತು. ಈಗ ಅವ್ನು ಪುನಃ ಅಂಗಡಿಗೆ ಅದ ಹೋಗ್ತಾನೇನಿಲ್ರಿ? ಚಂದ್ರಕಾಂತಣ್ಣ ನೆನಪು ಮಾಡ್ಕೋಕದಿರೇನೆ? ಅಂಜು ತಾಯಿ, ಭಾರತೀಯ ಅಕ್ಕನ ಮಗನಿಗೆ ಏನಾಗಿತ್ತು? ಮತ್ತು ಅವನು ಪೂರಾ ರಿಪೇರಿಯಾಗಿ ಅಂಗಡಿಗೆ ಅದ ಹೋಗ್ತಾನೆ ಅಥವಾ ಎಲ್ಲ ಇವಾಗ? ಅವಾಗ ಸೀರಿಯಸ್ ಇತ್ತು. ಆ ಕಡೆ ಹೋಗೋದು ಕ್ಯಾನ್ಸಲ್ ಮಾಡಿ ನೀವು ನನ್ನನ್ನು ಹೇರ್ಲಿಕ್ಕೆ ಒಯ್ದ್ರಿ. ನೆನಪೈತಿ? ಎಲ್ಲರೂ ಹೇಳಿದ್ರಿ, ಪತ್ನಿ ಅಳ್ತಿದ್ದಳಂತ, ಇನ್ನೇನು ಬದುಕುದಿಲ್ಲ ನನ್ನ ಗಂಡ ಅಂತ. ಆದ್ರೆ ಅವ್ನು ರಿಪೇರಿಯಾಗಿ ಪೂರ ಅಂಗಡಿಗೆ ಅದ ಹೋಗ್ಲಿಕ್ಕಂತ. ಯಾವುದರಿಂದ? ಔಷಧ ಬಿಡುವುದರಿಂದ. ಯಾವುದೋ ಆಯುರ್ವೇದ ಕೊಟ್ಟರು ಅಂತ ಹೇಳ್ತಾರೆ, ಆದ್ರೆ ಅದರಿಂದನೂ ಆಗಿಲ್ಲ. ಇದು ಪೂರ್ಣ ಸತ್ಯ ಮಾತಿದೆ. ದೇಹದೊಳಗೆ ಯೋಗ್ಯತೆ ಇದ್ದರನ ದೇಹ ಉಳಿಯೋದಿದೆ. ಇಡೀ ವಿಶ್ವದ ಪ್ರಯತ್ನದಿಂದ ದೇಹ ಉಳಿಯುವುದಿಲ್ಲ. ದೇಹದೊಳಗೆ ಆ ಪ್ರಕಾರದ ಯೋಗ್ಯತೆ ಬೇಕು. ಇದು ಒಂದು ಮಾತು. ಇನ್ನು ಆ ಪ್ರಕಾರದ ಯೋಗ್ಯತೆ ಇರೋದಾ ಇಲ್ಲದೆ ಇರೋದಾ, ಅದು ನನ್ನ ಸುಖ ದುಃಖದ ಕಾರಣ ಇಲ್ಲ. ನನ್ನ ಸುಖ ದುಃಖದ ಕಾರಣ ಯಾವುದ? ಈ ದೇಹ ನನ್ನಿಂದ ಭಿನ್ನ ಇದೆ ಅನ್ನೋದು ಸುಖದ ಕಾರಣ, ಇದುವೇ ನಾನು ಅನ್ನೋದು ದುಃಖದ ಕಾರಣ. ಇಷ್ಟೇ ಇದೆ. ದೇಹದೊಳಗೆ ಏನೇನಾಗೋದಾದ ಸ್ವಯಂ ಅದರ ಯೋಗ್ಯತೆಯ ಅನುಸಾರ ಆಗ್ತಿದೆ. ಎಲ್ಲ ಜೀವರುಗಳಿಗೆ ನನ್ನ ರಕ್ಷಕರು ಯಾರಾದರೂ ಇದ್ದಾರೋ ಅಥವಾ ಇಲ್ಲವೋ ಎಂಬ ಭಯವೂ ಉತ್ಪನ್ನವಾಗುತ್ತದೆ. ಆಗ್ತಾನೆ ಇರ್ತಿತ್ತು, ಪ್ರತಿ ಸಮಯಕ್ಕೆ ಆಗ್ತಾನೆ ಇರ್ತಿತ್ತು ಭಯ. ಆದರೆ ಅಂಥ ಭಯವು ಸಮ್ಯಕ್ ದೃಷ್ಟಿ ಜೀವನಿಗೆ ಇರುವುದಿಲ್ಲ. ಸಮ್ಯಕ್ ದೃಷ್ಟಿ ಯಾರಿಗಂತಾರೋ ಅದನ್ನೇ ಇಲ್ಲಿ ಹೇಳಿದರು. ಕಾರಣವೇನೆಂದರೆ ಶುದ್ಧ ಸ್ವರೂಪವು ಸಹಜವಾಗಿಯೇ ಶಾಶ್ವತವಿದೆ ಎಂದು ಅವನು ತಿಳಿಯುತ್ತಾನೆ. ಅನುಭವ ಮಾಡುತ್ತಾನೆ. ಅನುಭವದ ಶಬ್ದ ಮೊದಲೇನು ಹೇಳಿ ಬಂದಿದ್ದರು? 2 ಕಲಶ 3 ಆಸ್ವಾದಿಸುತ್ತಾನೆ. ಇದು ಯಾಕೋ ಹುಳಿಯಾಗಿದೆ ಅಲ್ಲ, ಚಲಿತ ರಸ ಆಗಿದೆ ಅಲ್ಲ, ಅದು ಆಗೋ ಸಾಧ್ಯ ಇಲ್ಲ. ಯಾವ ಅನುಭವ ಮಾಡಿದನು, ಕರ್ಮದ ಉದಯ ಬಂತು, ಅದು ಚಲಿತ ರಸ ಆಗುವುದಿಲ್ಲ. ಶುದ್ಧ ಸ್ವರೂಪದ ಅನುಭವ ಕರ್ಮದ ಉದಯದೊಳಗೆ ಕೂಡ ಅರೆ ಬಾಹ್ಯದ ಶ್ರದ್ಧೆ ಕೂಡ ಚಲಿತ ಆಗಲಿಲ್ಲ. ಆ ಕಪ್ಪೆಯ ಪರ್ಯಾಯದೊಳಗೆ ಆ ಸಾಧಕನ ಪರಿಣಾಮ ಆಯ್ತನ್ರಿ. ಅಂಥದ್ದು ಬೇಕು ನಮ್ಮದರೆ. ಪ್ರಸಂಗಾನುಸಾರ ಗಾಳಿ ಬಿಟ್ಟ ಹಾಗೆ ಹೋದೆವು ಅಂತಂದ್ರ ಆಗೋದೇನ್ರಿ? ಎಲ್ಲಿ ಹೋಗಿ ನಿಲ್ಲವ್ರ? ಖಡ್ಡೆದಾಗ. ಖಡ್ಡೆ ಯಾವ್ದು? ನಿಗೋದನ ರೀ, ಏಕೇಂದ್ರಿಯನ ರೀ. ಮಾತು ಹೇಳಲಿಕ್ಕೆ ಕೇಳಲಿಕ್ಕೆ ಯಾವ ಪ್ರಕಾರದಿಂದ ನಮಗ ಭಾವದ ಸಂಚಾರ ಮಾಡಿಸ್ತಾ ಇಲ್ಲ, ಆಗ್ತಾ ಇಲ್ಲ. ಮಾತು ಬರೇ ಮಾತಾಗಿ ಉಳಿದಿದವ್ರಿ. ಹೇಳೋದ, ಕೇಳೋದ, ತಿಳಿಸಿಕೊಡೋದ, ತಿಳ್ಕೊಳ್ಳೋದ, ಅರ್ಥವಿಸಿಕೊಳ್ಳೋದ. ಅರೆ ಇವೆಲ್ಲ ಬಹಿರ್ಮುಖ ಜ್ಞಾನದ ವಿಷಯದವು. ಜ್ಞಾನ ಆಂತರ್ಯದಿಂದ ಉದಿಸಿ ಬರುವಂಥ ಜ್ಞಾನ ಆಂತರ್ಯದಿಂದ ಹೊರಗೆ ಬಾರದೆ ಆ ಅಂತಃಸ್ವಭಾವದ ಅನುಭವ ಮಾಡೋದು, ಅಂತಃಸ್ವಭಾವದ ವಿಶ್ವಾಸ ಮಾಡೋದು, ಅಂತಃಸ್ವಭಾವವನ್ನು ತಿಳಿತಾ ಅಥವಾ ಅನುಭವಿಸ್ತಾ ಇರೋದು, ಇದರ ಹೆಸರು ಜ್ಞಾನ ಇದೆ. ಶಬ್ದದಿಂದ ಯಾವುದು ಬರ್ತಿದೆಯೋ ಅದು ಜ್ಞಾನ ಅಲ್ಲ. ಶಬ್ದದಿಂದ ಯಾವುದು ತಿಳಿತಿದೆಯೋ ಅದು ಜ್ಞಾನ ಅಲ್ಲ. ಶಬ್ದದಿಂದ ತಿಳಿಯುವಂಥ ಜ್ಞಾನ ಸ್ವಭಾವದಿಂದ ಭಿನ್ನ ಇದೆ. ಶಬ್ದದೊಳಗಂತೂ ತಿಳಿಸಿಕೊಡುವ ಸಾಮರ್ಥ್ಯ ಯೋಗ್ಯತೆ ಇಲ್ಲವೇ ಇಲ್ಲ. ಶುದ್ಧ ಸ್ವರೂಪ, ಶುದ್ಧ ಜೀವಸ್ವರೂಪವು
ಶುದ್ಧ ಜೀವಸ್ವರೂಪವು ಸಹಜವಾಗಿ ಶಾಶ್ವತವಿದೆ ಎಂದು ಅವನು ಅನುಭವ ಮಾಡುತ್ತಾನೆ. ಅವನ ರಕ್ಷಣೆಯನ್ನು ಯಾರು ತಾನೇ ಮಾಡಬಲ್ಲರು? ಅವ ಅನುಭವನ ಮಾಡ್ತಾ ಇದ್ದಾನೆ. ಅವನ ರಕ್ಷಣೆಯನ್ನು ಯಾರು ಮಾಡೋ ಸಾಧ್ಯ? ಯಾವ ಪ್ರತ್ಯಕ್ಷ ಮಿಷ್ಟವಾದಂಥದ್ದು ಹಿತಕರವಾದಂಥದ್ದು ಭೋಜನ ಮಾಡ್ತಾನೆ ಇದ್ದಾನೆ. ಇನ್ನು ಅವನಿಗೆ ಭೋಜನ ಕೊಟ್ಟ ರಕ್ಷಣೆ ಯಾರು ಮಾಡೋರು? ಬೇಕಾಗಿದ್ದಾರೇನ್ರಿ? ಯಾರ ಮಾಡಬಹುದಾಗಿದೆಯನ? ಮಾತೇನು ಹೇಳಿತು? ಅವನ ರಕ್ಷಣೆ ಯಾರು ಮಾಡಬಲ್ಲರು? ಅವ ಅನುಭವನ ಮಾಡ್ತಾ ಇದ್ದಾನ. ಯಾವುದರದ? ಶುದ್ಧ ಜೀವಸ್ವರೂಪ ಶಾಶ್ವತವಿದೆ ಅನ್ನೋದರ್ದರೆ, ಬರೀ ಜೀವಸ್ವರೂಪದಲ್ಲ, ಶಾಶ್ವತವಿದೆ ಅನ್ನುವುದರದ ಅನುಭವನ ಮಾಡ್ತಾ ಇದ್ದಾನೆ. ಹಿತಕರವಾದಂಥದ್ದ, ಕ್ಷುಧೆಯ ನಿವಾರಣೆ ಮಾಡುವಂಥದ್ದ, ಬಾಯಿಗೆ ಕೂಡ ಇಷ್ಟ ಅನ್ನಿಸುವಂಥದ್ದ, ಮಧುರವಾದಂಥದ್ದ ಆಹಾರದ ಸೇವನೆಯನ್ನೇ ಮಾಡ್ತಾ ಇದ್ದಾನೆ. ಅವನಿಗೆ ಮತ್ತ ಆಹಾರದ ಸೇವನೆ ಮಾಡಿಸಿ ಕ್ಷುಧಾಬಾಧೆಯಿಂದ ರಕ್ಷಿಸುವವರು, ಬಿಡಿಸುವವರು ಯಾರು ಬೇಕು ಅಥವಾ ಯಾರು ಇದ್ದಾರೆ? ಯಾರು ಇದ್ದಾರೆ ಅರ್ಥಾತ್ ತನ್ನ ಆನಂದವನ್ನು ತಾನು ಅನುಭವಿಸ್ತಾ ಇರುವ ವೇಳೆದೊಳಗ ಅವನಿಗೆ ಮತ್ತು ಬೇರೆ ಆನಂದ ಕೊಡೋರು ಯಾರಿದ್ದಾರೆ? ಅದಕ್ಕೆ ಹೇಳ್ತಾ ಅವನ ಮನೆ ಊಟ. ನಿಮ್ಮ ಮನೆಯಾಗ ನೀವು ಮಾಡಿ ತಿನ್ರಿ, ನಮ್ಮ ಮನೆಯಾಗ ನಾವು ಮಾಡಿ ತಿಂತೇವೆ ಅಂತಾಳೆ ಪದ್ಮ. ಅದೇನು ಮಾಡಬೇಡ ಅಂತ ಹೇಳಿದ್ರೆ, ನನ್ನ ಮನೆ ಊಟ ನಾನು ಆನಂದದಿಂದ ನಾನೇ ಕೈಯಾರೆ ಮಾಡಿ ನಂದೇ ತಿಂತಾ ಇರುವೆಳೆದೊಳಗ ಮತ್ತು ನನಗ ಆ ಕ್ಷುಧಾಬಾಧೆಯ ನಿವಾರಣೆ ಸಲುವಾಗಿ ಯಾರಿಂದ ಯಾವ ಸಹಾಯ ಬೇಕಾಗಿದೆ? ಬೇಕೇ ಆಗಿಲ್ಲ ಅಂದಮೇಲೆ ಯಾರು ಮಾಡಬಲ್ಲರು ಕೇಳ್ತಾ ಇದ್ದಾರೆ. ಯಾವನಿಗೆ ಆಹಾರ ತಯಾರು ಮಾಡುವ ಶಕ್ತಿ ಇಲ್ಲ ಅಥವಾ ನುಂಗುವ ಶಕ್ತಿ ಇಲ್ಲ, ಅವನಿಗೆ ಯಾರಾದರೂ ಏನ್ರೆ ಪ್ರಯತ್ನ ಮಾಡಬಹುದಪ್ಪ. ಅವನು ತಾನೇ ತಯಾರನೂ ಮಾಡಿದಾನೋ, ಆನಂದದಿಂದ ತಿಂತಾನೂ ಇದ್ದಾನೋ, ಅದರ ಸ್ವಾದನೂ ತಕ್ಕೊಳ್ತಾ ಇದ್ದಾನೋ, ಅದರಿಂದ ಪ್ರತ್ಯಕ್ಷ ಲಾಭಾನ್ವಿತ ಆಗ್ತಾ ಇದ್ದಾನ. ಅವನಿಗೆ ಯಾರೂ ಇನ್ನು ತಿನ್ನಿಸೋದ, ಮಾಡೋದ, ಹಾಕೋದ ಅವಶ್ಯಕ ಇಲ್ಲ, ಅರ್ಥಾತ್ ಅವಶ್ಯಕತೆ ಇಲ್ಲ ಅಂದಮೇಲೆ ಯಾರು ಮಾಡಬಲ್ಲರು? ಅನುಕೂಲ ಮಾಡುವ ಮಾತು ಹೇಳ್ತಾ ಇದ್ದೀರಿ. ಅನುಕೂಲನ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಪ್ರತಿಕೂಲ ಯಾರು ಮಾಡ್ತಾರೆ? ಅವನ ಸುಖದಿಂದ ಅವನನ್ನು ಯಾರು ಬಿಡಿಸ್ತಾರೆ? ಅವನ ಅತೀಂದ್ರಿಯ ಶುದ್ಧ ಜೀವಸ್ವರೂಪದ ಅನುಭವದಿಂದ ಯಾವ ಕರ್ಮ ಬಿಡಿಸೋದು ಇಲ್ಲ. ಯಾವ ಒಂದು ವಿಶೇಷ ಕರ್ಮ ಬಂದ ಅವನಿಗೆ ಶುದ್ಧ ಸ್ವರೂಪದ ಅನುಭವ ಮಾಡ್ತಾ ಇರುವ ವೇಳೆದೊಳಗೆ ಇನ್ನೊಂದು ಸುಖದ ಅನುಭವ ಮಾಡಿಸೋದಾಗಲಿ ಅಥವಾ ಅದಕ್ಕೆ ಅನುಕೂಲ ಆಗೋದಾಗಲಿ ಸಾಧ್ಯನೇ ಇಲ್ಲ. ಯಾರು ರಕ್ಷಣೆ ಮಾಡಬಲ್ಲರು? ಪ್ರಶ್ನೆ ಅರೇ ಇದು ಪ್ರಶ್ನೆಯೊಳಗ ಅನೇಕ 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 ಉತ್ತರದವರೇ ಅಂಥೇಳಿ ನಾವು ಪ್ರಶ್ನಾರ್ಥಕ ಕೊಟ್ಟಿದ್ರೆ ಅನೇಕ ಅನೇಕ ಉತ್ತರದವರೇ. ನಡ್ರಿ ಇನ್ನೊಂದ್ಸಲ, ಎಲ್ಲ ಜೀವರುಗಳು ನನ್ನ ರಕ್ಷಕರು ಯಾರಾದರೂ ಇದ್ದಾರೋ ಅಥವಾ ಇಲ್ಲವೋ ಎಂಬ ಭಯವೂ ಉತ್ಪನ್ನವಾಗುತ್ತದೆ. ಆದರೆ ಅಂಥ ಭಯವು ಸಮ್ಯಕ್ ದೃಷ್ಟಿ ಜೀವನಿಗೆ ಇರುವುದಿಲ್ಲ. ಸಮ್ಯಕ್ ದೃಷ್ಟಿ ಯಾರಿಗಂತಾರೋ? ಯಾವುದು ನಿರ್ಭಯ ಸ್ಥಾನ ಇದೆಯೋ, ಅದನ್ನು ಯಾರು ನೋಡಿದಾರೋ, ಅದನ್ನು ಯಾರು ದೊರಕಿಸಿಕೊಂಡಿದ್ದಾರೋ, ಅದರದ್ದು ಯಾರು ಪ್ರತ್ಯಕ್ಷ ಆಸ್ವಾದ ಮಾಡ್ತಾ ಇದ್ದಾರೋ ಅವರಿಗೆ ಸಮ್ಯಕ್ ದೃಷ್ಟಿ ಅಂತಾರೆ. ಮಿಥ್ಯಾದೃಷ್ಟಿ ಯಾರಿಗಂತಾರೋ? ಎಲ್ಲಿ ಸುಖ ಇಲ್ಲವೇ ಇಲ್ಲವೋ, ಅಲ್ಲಿ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೋ, ಅನಂತ ಪ್ರಯತ್ನ ಮಾಡಿದ್ರೂ ಯಾರಿಗೆ ದೊರಕುವುದಿಲ್ಲವೋ ಅವರಿಗೆ ಮಿಥ್ಯಾದೃಷ್ಟಿ. ಸಿಕ್ಕಿತೇನಿಲ್ರಿ ಇದುವರೆಗೆ ಇಷ್ಟು ಪ್ರಯತ್ನದೊಳಗ ಸುಖ ಸಿಕ್ಕಿದೇನಿಲ್ರಿ? ಹಿಂದಿನ ಇಲ್ಲ, ಹಿಂದಿನ ಅನಂತ ಭವ ಬಿಡ್ರಿ, ಈ ಭವದೊಳಗೆ ಎಷ್ಟು ಪ್ರಯತ್ನ ಮಾಡಿದೆವು. ಎಲ್ಲಿ ಮಾಡಿದೆವು? ಎಲ್ಲಿ ಇಲ್ಲ ಅಲ್ಲಿ, ಎಲ್ಲಿ ಇಲ್ಲ ಅಲ್ಲಿ. ಹಾಗಾದ್ರೆ ಎಲ್ಲಿ ಇಲ್ಲವೋ ಅಲ್ಲಿ ಪ್ರಯತ್ನ ಮಾಡುವಂಥ ಮಿಥ್ಯಾದೃಷ್ಟಿ ಇದ್ದಾನೆ. ಅಲ್ಲಿ ಸುಖ ಸಿಗದಿದ್ರೂ ಅಲ್ಲಿಂದ ಹಿಂದೆ ತಿರುಗದೇ ಇದ್ದವ ಅನಂತ ಸಂಸಾರಿ ಇದ್ದಾನೆ.
ಒಂದಿಟ್ಟು ಸರ್ವಶಿದ್ಧೆ